ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ನಾನು ಭೀಮ್ನ ಅಮಾವಾಸ್ಯೆಯ ದಿವಸ ಹೇಗಿತ್ತು ನನ್ನ ಡೇ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗಳ ಜೊತೆ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಭಾವನೆ, ಗಂಡ ಹೆಂಡತಿ ಅನ್ನೋ ಸಂಬಂಧ ಎಷ್ಟು ಮುಖ್ಯ, ಹಾಗೂ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಇಬ್ಬರು ಕಡೆಯಿಂದ ಎಷ್ಟು ಎಫರ್ಟ್ಸ್ ಬೇಕಾಗತ್ತೆ. ಹಾಗಾಗಿ ನಾನು ನನ್ನ ಈ ಒಂದು 6 ವರ್ಷದ ಮದುವೆ ಜರ್ನಿನಲ್ಲಿ ಏನೇನೆಲ್ಲ ಕಲ್ತ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಅದರ ಜೊತೆಗೆ ನೀವು ಕೇಳಿರೋಂಥ ಕೆಲವೊಂದು ಪ್ರಶ್ನೆಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಆನ್ಸರ್ ಕೂಡ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಇವತ್ತಿನ ವ್ಲಾಗ್ ನಾನು ಹತ್ತತ್ರ ಒಂದು 4 ಗಂಟೆ ಹಾಗೆ ಶುರು ಮಾಡಿಕೊಂಡೆ. ಬಿಕಾಸ್ ಬೆಳಗ್ಗೆ ಎಲ್ಲ ಪಾಪುನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ ಮನೆಯವ್ರು ಕೂಡ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದರು. ಸರಿ ಆಯಿತು, ಸಂಜೆ ಬಂದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ. ಈ ಒಂದು ಪೂಜೆನ ಕೆಲವರು ಭೀಮ್ನ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ. ಜ್ಯೋತಿರ್ಭೀಮೇಶ್ವರ ಅಂತ ಹೇಳಿದ್ರೆ ಶಿವನ ಹಾಗೂ ಪಾರ್ವತಿನ ಜ್ಯೋತಿ ರೂಪದಲ್ಲಿ ಪೂಜೆ ಮಾಡುವಂಥ ಹಬ್ಬನ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ. ಸೊ ಮದುವೆ ಆಗಿರೋರು, ಆಗದಲ್ಲೇ ಇರೋರು ಪ್ರತಿಯೊಬ್ಬರೂ ಈ ಒಂದು ವ್ರತನ ಮಾಡ್ಬೋದು. ಚಿಕ್ಕದಾಗಿ ಈ ರೀತಿ ಪುಟ್ಟ ದೀಪಾಲೆ ಕಂಬ ತೊಗೊಳ್ಬೇಕಾಗತ್ತೆ. ಬಿಕಾಸ್ ದೀಪಾಲೆ ಕಂಬಕ್ಕೆ ನಾವು ಪಾರ್ವತಿ ಅಂತ ಅಂದ್ಕೊಳ್ಳೋವಂಥ ದೀಪ ಯಾವುದಿದೆ, ಭಾವಿಸೋವಂಥ ದೀಪ, ಅದಕ್ಕೆ ಈ ರೀತಿ ಒಂದು ಅರ್ಶಿಣದ ಕೊಂಬಗೆ ಹಳದಿ ದಾರ, ಸೊ ತಾಳಿ ರೀತಿ ನಾವು ನೋಡ್ತೀವಲ್ಲ, ಅದನ್ನು ಕಟ್ಟಬೇಕಾಗತ್ತೆ. ಸೊ ಇಲ್ಲಿ 2 ದೀಪಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಬತ್ತಿನ ಹಾಕಿಟ್ಬಿಟ್ಟು, ಸೊ ನಾನು ಯಾವುದನ್ನ ಪಾರ್ವತಿ ಅಂತ ಹೇಳಿ ಭಾವಿಸ್ತೀನೋ ಆ ಒಂದು ದೀಪಕ್ಕೆ ಶಿವ ಅಂತ ಅಂದ್ಕೊಂಡಿರೋಂಥ ದೀಪಕ್ಕೆ ಮುಗಿಸಿ ಪಾರ್ವತಿ ಅನ್ನೋ ದೀಪಕ್ಕೆ ನಾನು ಇದನ್ನು ಕಟ್ಟಬೇಕು. ಸೊ ಅದೇ ಪ್ರಾಸೆಸ್ ಮಾಡ್ತಾ ಇದ್ದೀನಿ. ಈಗ ಹಿಂದಗಡೆ ಸಾಂಗ್ ಓಡ್ತಾ ಇದೆ. ಇನ್ನು ಎಲ್ಲರಿಗೂ ಸಹಜವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮ್ನ ಅಮಾವಾಸ್ಯೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ತುಂಬ ಜನ ಇದನ್ನು ಆಚರಿಸ್ತೀರ ಕೂಡ. ಇನ್ನು ನಾನು ಅದೇ ರೀತಿ ಪುಟ್ಟದಾಗಿ 2 ದೀಪಗಳನ್ನ ಇಟ್ಟು ಪೂಜೆನ ಆಚರಿಸ್ತಾ ಇದ್ದೀನಿ. ಇನ್ನು ಅದರಲ್ಲಿ ಒಂದು ಪುಟ್ಟದಾದಂಥ ಟಿಪ್ನ ನಾನು ನೋಡಿದಂಥದ್ದು, ಅದನ್ನು ನಾನು ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. 2 ದೀಪಗಳಿಗೆ ನಾನು ಸ್ವಲ್ಪ ಜವಾದಿ ಪೌಡರ್ನ ಬಳಸಿದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದ್ರದ್ದು ಘಮ ಕೂಡ ಅಷ್ಟೇ. ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಹೇಗೆ ಒಂದು ರೀತಿ ಪವಿತ್ರವಾದಂಥ ಘಮ ಬರುತ್ತೋ ಆ ರೀತಿ ಘಮ ಇದೆ. ತುಂಬಾ ಚೆನ್ನಾಗಿ ಇದೆ. ಇನ್ನು ಅಭಿಷೇಕ ಮಾಡಬೇಕಾದಾಗ ಆ ನೀರಿಗೆ ಎಲ್ಲದಕ್ಕೂ ಈ ಒಂದು ಜವಾದಿ ಪೌಡರ್ನ ಏನಿದೆ ಅದನ್ನು ಬಳಸ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಘಮ ಕೂಡ ಚೆನ್ನಾಗಿರೋದ್ರಿಂದ ನಮ್ಮ ಮೈಂಡ್ ಕೂಡ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಇನ್ನು ಈ ರೀತಿ ಜವಾದಿ ಪೌಡರ್ನ ದೀಪದ ಒಳಗಡೆ ಇಟ್ಟು ಅದನ್ನು ಹಚ್ಚೋದ್ರಿಂದ ಲಕ್ಷ್ಮಿಯ ಕೃಪಾ ನಮ್ಮ ಮೇಲೆ ಬೀಳುತ್ತೆ ಅಂತ ಕೂಡ ತುಂಬ ಜನ ಹೇಳ್ತಾರೆ. ಹಾಗಾಗಿ ಇದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಮನೆಯಲ್ಲಿ ಅದನ್ನು ತಗೊಂಡು ಬಂದಿದ್ದೆ. ಬಟ್ ಆದರೆ ಅದನ್ನು ದೀಪಕ್ಕೆ ಕೂಡ ಈ ರೀತಿ ಹಚ್ಚಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ನಾನು ಅದನ್ನು ನೀರಿಗೆ ಮಾತ್ರ ಹಚ್ಚಿ ದೇವ್ರ ಸಾಮಾನು ತೊಳಿಬೇಕಾದಾಗ ಅಥವಾ ದೇವ್ರ ಫೋಟೋ ತೊಳಿಬೇಕಾದಾಗ ನಾನು ಆ ನೀರನ್ನ ಬಳಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಆ ಪೌಡರ್ನ ಬಳಸ್ಕೊಂಡು. ಬಟ್ ಆದರೆ ಇವತ್ತು ಫಸ್ಟ್ ಟೈಮ್ ಈ ರೀತಿ ದೀಪಕ್ಕೆ ಹಾಕಿ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಇನ್ನು ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ತುಪ್ಪ ಇತ್ತು ಅಂದರೆ ತುಪ್ಪದ ದೀಪನ ಹಚ್ಚಿ, ಇಲ್ಲ ಅಂತಂದರೆ ರೆಗ್ಯುಲರಾಗಿ ನೀವು ದೀಪದ ಎಣ್ಣೆ ಬಳಸ್ತೀರಾ ಅಂದರೆ ಅದು ಕೂಡ ಹಾಕ್ಕೊಂಡು ಈ ಒಂದು ವ್ರತನ ಮಾಡಬಹುದು. ತುಂಬಾ ಸಿಂಪಲ್ ಆದಂಥ ವ್ರತ. ಆ್ಯಂಡ್ ಈ ಒಂದು ವ್ರತದ ಹಿಂದೆ ಒಂದು ಕತೆ ಕೂಡ ಇದೆ. ನನ್ನ ಹೋದ ವರ್ಷದ ವ್ಲಾಗಲ್ಲಿ ಏನು ಹಿಂದಿನ ಪುರಾಣ ಕತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಒಂದ್ಸತಿ ಚೆಕ್ ಮಾಡಿ ನೋಡಿ. ವರ್ಷಕ್ಕಿಂತ ವರ್ಷ ಬೇರೆ ಬೇರೆ ರೀತಿನೇ ಅಂತ ಅನಿಸುತ್ತೆ. ಆದರೆ ಪ್ರತಿ ವರ್ಷ ಮಾಡಬೇಕಾದಾಗಲೂ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ಅನ್ನೋ ಖುಷಿ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಮದುವೆ ಆಗಿ ಹತ್ತತ್ರ 6 ವರ್ಷನೇ ಆಗ್ತಾ ಬಂತು. ಎಷ್ಟು ಬೇಗ ವರ್ಷಗಳು ಉರುಳೋಗ್ತಾ ಇದ್ದಾವೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಆವಾಗಿಂದನೂ ಈ ಒಂದು ವ್ರತನ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಮನೆಯಲ್ಲಿ ಮಾಮೂಲಿಯಾಗಿ ಪೂಜೆ ಇಟ್ಟು ದೇವ್ರ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಈ ರೀತಿ ದೀಪ ಇಟ್ಟು ಮಾಡ್ತಾ ಇರಲಿಲ್ಲ.
ಇನ್ನು ಇವತ್ತು ಸಂಜೆನೇ ಪೂಜೆ ಮಾಡಿಕೊಂಡೆ. ಬೆಳಗ್ಗೆ ಎದ್ದು ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಹಾಗಾಗಿ ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಅಂತ ಹೇಳಿಬಿಟ್ಟು ನಾನು ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಂಡೆ. ಇನ್ನು ತೀರಾ ಸಂಜೆ ಅಥವಾ ಕತ್ತಲೆ ಕೂಡ ಆಗೋದು ಬೇಡ ಅಂತ ಹೇಳಿಬಿಟ್ಟು ರೆಗ್ಯುಲರಾಗಿ ಹೂವು ತೆಗೆದು ದೇವ್ರಿಗೆಲ್ಲ ಪೂಜೆ ಮಾಡಿದಾಗ ಒಂಥರ ಖುಷಿ ಅನಿಸುತ್ತೆ. ಇನ್ನು ಶ್ರಾವಣ ಮಾಸ ಶುರು ಆಯಿತು. ಈ ಅಮಾವಾಸ್ಯೆಗೆ ಆಷಾಢ ಏನಿದೆ ಅದನ್ನು ಮುಗಿದು ಶ್ರಾವಣ ಮಾಸ ಶುರು ಆಗುತ್ತೆ. ಇನ್ನು ಹಬ್ಬಗಳ ಸಾಲು ಸಾಲು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದರಲ್ಲಿ ಮೊದಲನೇ ಹಬ್ಬ ಅಂತಂದರೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು. ತುಂಬ ಜನ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಒಂದು ರೀತಿಯ ಎಮೋಷ್ನಲ್ ಕನೆಕ್ಟ್ ಅಂತ ಹೇಳ್ಬೋದು. ಸೊ ನನಗೂ ಅದೇ ರೀತಿಯೇ ಅಮ್ಮನ ಮನೆಯಿಂದನೂ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಆದರೆ ಏನು ಈ ವರ್ಷ ಏನು ಯಾವುದೋ ಚಾನಲಲ್ಲೋ ಏನೋ ಹೇಳಿದ್ದಾರೆ ಅಂತೆ, ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದೇನೋ. ಅದೆಲ್ಲ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾನು ಸಹಜವಾಗಿ ಯಾವಾಗಲೂ ಪ್ರತಿ ವರ್ಷ ನಾನು ಹೇಗೆ ಪೂಜೆನ ಮಾಡ್ತೀನೋ ಅದೇ ರೀತಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾವುದೇ ಒಂದು ಭಾವನೆ ಒಳ್ಳೆ ಭಾವನೆ ಇತ್ತು ಅಂತಂದರೆ ಅದರಿಂದ ಆಗುವಂಥದ್ದು ಒಳ್ಳೆಯದೇ ಇರುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗಾಗಿ ಸಿಂಪಲಾಗಿ ಈ ಸತಿ ದೇವ್ರ ಮನೆ ಒಳಗೆ ಇಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹೊರಗಡೆ ಎಲ್ಲ ಇಟ್ಟು ಪಾಪುನೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಹೋಗೋರು ಬರೋರೆಲ್ಲ ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ದೇವ್ರ ಮನೆ ಒಳಗಡೆ ಇಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಆ ತಾಯಿ ಹೇಗೆ ನಡೆಸ್ಕೊಳ್ಬೇಕೋ, ಇವತ್ತಿನ ಪೂಜೆ ಅಂತ ಅಂದ್ಕೊಳ್ತಾರೋ ಅಥವಾ ಈ ವರ್ಷದ ಪೂಜೆ ಅಂತ ಅಂದ್ಕೊಳ್ತಾಳೋ ಅದೇ ರೀತಿ ಆಗುತ್ತೆ. ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇನ್ನು ನಮ್ಮ ಪತಿದೇವ ಅವ್ರಿಗೆ ಕೂಡ ನಾನು ಪೂಜೆ ಮಾಡಬೇಕು. ಸೊ ಈ ಒಂದು ಹಬ್ಬದ ವಿಶೇಷತೆಯೇ ಅದು. ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಶಿವ ಹಾಗೂ ಪಾರ್ವತಿನ ನೆನೆಸಿ ಈ ಒಂದು ದೀಪಗಳಿಗೆ ಬೆಳಗ್ಗೆ ಪೂಜೆ ಮಾಡಿ ಗಂಡನಿಗೆ ಆರೋಗ್ಯ ಆಯಸ್ಸು ಅವರು ಅಂದ್ಕೊಂಡಿರುವಂಥ ಪ್ರತಿಯೊಂದು ಕೆಲಸಗಳು ಚೆನ್ನಾಗಿ ಆಗಲಿ ಅಂತ ಬೇಡಿಕೊಂಡು ಮಾಡುವಂಥ ವ್ರತನೇ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ಬೋದು. ಸೊ ನನಗೆ ನನ್ನ ಹಸ್ಬೆಂಡ್ಗೆ ಬಹಳಷ್ಟು ಆಸೆ ಕನಸುಗಳು. ಪ್ರತಿಯೊಬ್ಬ ಕಪಲ್ಸ್ಗೆ ಹೇಗಿರುತ್ತೋ ಗಂಡ ಹೆಂಡತಿಗೆ ಅದೇ ರೀತಿ ನಮಗೂ ಕೂಡ ಮುಂದೆ ಬರಬೇಕು, ಮಕ್ಕಳಿಗೆ ಚೆನ್ನಾಗಿ ಎಜುಕೇಷನ್ ಕೊಡಿಸ್ಬೇಕು, ನಾವು ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆಯಾಗಿ ಬಾಳಬೇಕು, ಮತ್ತು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಹೆಲ್ಪ್ ಮಾಡಬೇಕು. ಯಾರು ನೀಡಿದ್ದಾರೆ ಅವ್ರಿಗೆ ಸ್ವಲ್ಪ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ, ತುಂಬ ಆಗಲಿಲ್ಲ ಅಂದರೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ, ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ಮಾಡಬೇಕು ಅಂತ ಆಸೆ ಅಂತೂ ಇದ್ದೇ. ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಹಬ್ಬದ ದಿವಸ ಸೀರೆ ಉಟ್ರೆ ಇನ್ನೂ ಒಂಥರ ಖುಷಿ ಅಂತ ಹೇಳಿ. ಸೊ ಬನ್ನಿ ಇವಾಗ ಪೂಜೆನ ಶುರು ಮಾಡ್ಕೊಳ್ಳೋಣ. ವೆರಿ ಸಿಂಪಲ್, ನಿಮ್ಮೆಲ್ಲರಿಗೂ ಮೋಸ್ಟ್ಲಿ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಕಾಲು ತೊಳೆಯೋದಕ್ಕೆ ನೀರು ತೊಗೊಂಡಿದ್ದೀನಿ, ಅರಿಶಿನ ಕುಂಕುಮ ಕೈಗೆ ಕಟ್ಟೋದಕ್ಕೆ ಕಂಕಣ ರೆಡಿ ಮಾಡಿದ್ದೀನಿ. 3 ರೆಡಿ ಮಾಡಿದ್ದೀನಿ. ನನ್ನ ಮಗನಿಗೂ ಬೇಕು ಇದು ಅಂತ ಅವನು ರೆಡಿಯಾಗಿ ಕೂತಿದ್ದಾನಲ್ಲಿ ತೋರಿಸ್ತೀನಿ. ಬನ್ನಿ ಭೈರವ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಸಾಹೇಬ್ರೆ ನಿಮಗೂ ಮಾಡಬೇಕಾ? ಇನ್ನು ನಾನು ನಮ್ಮ ಮನೆಯವ್ರನ್ನ ಫಸ್ಟ್ ಭೇಟಿಯಾಗಿದ್ದಂಥದ್ದು ಅಥವಾ ನೋಡಿದಂಥದ್ದು ಒಂದು ವೆಬ್ಸೈಟಲ್ಲಿ, ದ್ಯಾಟ್ ಈಸ್ ಮ್ಯಾಟ್ರಿಮೋನಿ ವೆಬ್ಸೈಟ್. ಎಸ್, ಕುರುಬಾ ಮ್ಯಾಟ್ರಿಮೋನಿ ವೆಬ್ಸೈಟಲ್ಲಿ ನಾನು ನಮ್ಮ ಮನೆಯವ್ರನ್ನ ನೋಡಿದಂಥದ್ದು ಫಸ್ಟ್ ಟೈಮ್. ಹಾಗೆ ತುಂಬ ರಿಕ್ವೆಸ್ಟ್ಗಳು ಬಂದಿತ್ತು. ಅದರಲ್ಲಿ ನಮ್ಮ ಮನೆಯವ್ರದ್ದು ಕೂಡ ಒಂದು ರಿಕ್ವೆಸ್ಟ್ ಆಗಿತ್ತು. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನ್ನ ನೋಡೋಕ್ಕೆ ಬಂದಿದ್ದಂಥದ್ದು ಒಬ್ಬರೇ, ಆ್ಯಂಡ್ ಫಸ್ಟ್ ಬಂದವರೇ ಇವರು, ಆ್ಯಂಡ್ ಫಸ್ಟ್ ಮದುವೆ ಆಗಿದ್ದೆ ಇವ್ರನ್ನ. ಒಂದು ರೀತಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನೋಡೋಕ್ಕೆ ಬಂದಾಗ ಹೇಗಿತ್ತು ಅಂತ ಈಗ ನೆನೆಸ್ಕೊಂಡ್ರು ಒಂಥರ ಕೈಕಾಲೆಲ್ಲ ನಡುಗೋ ಥರ ಫೀಲ್ ಆಗುತ್ತೆ. ಗೊತ್ತಿಲ್ಲ ಯಾಕೆ ಆ ಮೂಮೆಂಟ್ ಅಷ್ಟು ಸ್ಪೆಷಲ್, ಅಷ್ಟು ಮೆಮೊರಬಲ್ ಆಗುತ್ತೆ ಅಂತ ಹೇಳಿ. ಬಟ್ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೊತ್ತಿಲ್ಲ ಹೇಗಾಯಿತು ಏನು ಅಂತ. ಇಟ್ ವಾಸ್ ಜಸ್ಟ್ ಆಲ್ ಆಫ್ ಎ ಸಡನ್ ಒಂಥರ ಓಕೆ 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 ಅನ್ನೋ ಥರ ಪ್ರಾಸೆಸ್ ಬೇಗನೆ ಆಗೋಯಿತು. ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ವಿ, ಮದುವೆ ಅಂದರೆ ಅಯ್ಯೋ ವರ್ಷಾನುಗಟ್ಲೆ ನೋಡಬೇಕಪ್ಪ, ವರ್ಷಾನುಗಟ್ಲೆ ಕಾಯಬೇಕು, ಕರೆಕ್ಟಾಗಿ ನೋಡಬೇಕು ಮಾಡಬೇಕು ಎಲ್ಲ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಆದರೆ ನಾನು ಮ್ಯಾಟ್ರಿಮೋನಿಗೆ ಹಾಕಿ ಒಂದು 15 ದಿವಸ 1 ತಿಂಗಳೊಳಗಡೆ ಮದುವೆ ಸೆಟ್ ಆಗೇ ಬಿಡ್ತು. ಆ್ಯಂಡ್ ಒಂದು ರೀತಿ ಖುಷಿ ವಿಚಾರದಲ್ಲೇ ಎಲ್ಲ ಆಗೋಯಿತು. ಬಟ್ ಆದರೆ
ನಮ್ಮ ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋದಕ್ಕೆ ತುಂಬ ಟೈಮ್ ತೊಗೊಳ್ತು. ತುಂಬ ಗ್ಯಾಪ್ ಆಯಿತು ನಮ್ಮ ಮದುವೆಯಿಂದ, ನಮ್ಮ ಎಂಗೇಜ್ಮೆಂಟಿಂದ ಮದುವೆ ಆಗಲಿಕ್ಕೆ. ಒಂದು ರೀತಿ ಚೆನ್ನಾಗೂ ಕೂಡ ಆಯಿತು ಆ ಒಂದು ಟೈಮ್ ಅಥವಾ ಪೀರಿಯಡ್ ಏನಿದೆ ಅದು. ಆ್ಯಂಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ಅಥವಾ ಕೊಲೀಗ್ಸ್ ಕೇಳ್ತಾನೆ ಇರ್ತಾರೆ, ನೀವು ಜಗಳನೇ ಆಡಲ್ಲ ಅಲ್ವಾ, ನೀವು ಯಾವಾಗಲೂ ಫ್ರೆಂಡ್ಸ್ ಥರ ಇರ್ತೀರಾ ಅಂತ ಹೇಳಿ. ಅದೇನೋ ನಿಜ ಅಂತಲೇ ಹೇಳ್ಬೋದು. ಆದರೆ ನಾವು ಆಡೋವಂಥ ಜಗಳ ತುಂಬ ಸಿಲ್ಲಿಯಾಗಿ ಸಣ್ಣ ಪುಟ್ಟಕ್ಕೆ ಜಗಳ ಆಗಿರುತ್ತೆ. ಬಟ್ ಹಾಗಂತ ಯಾವತ್ತೂ ತುಂಬ ದೊಡ್ಡದಾಗಿ ತೊಗೊಂಡು ಹೋಗುವಂಥದ್ದಾಗಲಿ ಅಥವಾ ವಾರಾನ್ಗಟ್ಟಲೆ ದಿವಸಗಟ್ಟಲೆ ಮಾತಾಡ್ದಲೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಆಡೋವಂಥ ಜಗಳ ಹತ್ತತ್ರ ಒಂದು 5 ನಿಮಿಷ 10 ನಿಮಿಷ ಉಳಿದ್ರೆ ಹೆಚ್ಚೆಚ್ಚು ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ತುಂಬ ಯಾವುದನ್ನು ಡ್ರ್ಯಾಗ್ ಮಾಡಲಿಕ್ಕೆ ಹೋಗಲ್ಲ. ಅದು ಎಂಥ ಸೀರಿಯಸ್ ವಿಚಾರನೇ ಆಗಿದ್ರು ವಿ ಲೆಟ್ ಇಟ್ ಗೋ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ಒಂದು ರೀತಿ ಪಾಸಿಟಿವ್ ಆಗಿ ಇರ್ತೀವಿ, ಮತ್ತು ಮಕ್ಕಳು ಕೂಡ ನೋಡಿ ಅದನ್ನು ಕಲಿತಾರೆ. ಭೈರವು ಕೂಡ ಅಷ್ಟೇ, ಕೆಲವೊಂದು ಸತಿ ಏನಾದರೂ ತಪ್ಪು ಮಾಡಿದಾಗ ಅವನು ಅದನ್ನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದಾಗ ಅವನೇ ಬಂದು ಸಾರಿನ ಕೇಳ್ತಾನೆ. ಸೊ ಅದು ಒಂದು ರೀತಿ ನಾವು ಹೇಗೆ ನಡ್ಕೊಳ್ತೀವೋ ಮಕ್ಕಳಿಗೆ ಅದು ಒಂದು ರೀತಿ ಪಾಠ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಮದುವೆ ಜೀವನ ತುಂಬ ಸುಂದರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು, ಸುಂದರವಾದಂಥ 2 ಮಕ್ಕಳ ಜೊತೆಗೆ. ಆ್ಯಂಡ್ ದೇವರು ನಮಗೆ ಇಷ್ಟು ಖುಷಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್ ಟೈಮಿಗೆ ಎದ್ದ ಎದ್ದು ಆಟ ಆಡ್ತದ ನೋಡಿ ಚಿನ್ನಿ. ಹಲೋ, ಆಯ್ತಾ ನಿದ್ದೆ ಸಾಹೇಬ್ರದ್ದು ನಿದ್ದೆ ಆಯ್ತಾ? ಬನ್ನಿ ಆಚೆ ಬನ್ನಿ ಕಮ್. ವೆರಿ ಗುಡ್, ಕಮ್ ಲೆಟ್ಸ್ ಗೋ. ನಿದ್ದೆ ಕಣ್ಣು. ನನಗೆ ಹಾಲು ಕುಡಿಸ್ಬಿಟ್ಟು ಆ್ಯಕ್ಚುಲಿ ಹೊಸ ಸ್ಯಾರಿಗಳದ್ದು ಒಂದು ವಿಡಿಯೋ ಹಾಕಿದ್ದೆ. ಒಬ್ಬರು ಕಮೆಂಟ್ ಮಾಡಿ ಕೇಳಿದರೆ, ಮೇಡಮ್ ಸ್ಯಾರಿ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸಿ ಅಂತ ಹೇಳಿ. ಸೊ ಅದರದ್ದು ವಿಡಿಯೋ ಕೂಡ ಮಾಡಬೇಕು, ಅದನ್ನು ಮಾಡಿ ಪೋಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಇದೆ ಚೆಕ್ಸಲ್ಲಿ, ಅದು ಕೂಡ ಪೋಸ್ಟ್ ಮಾಡಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ತೊಗೊಳ್ಬೋದು, ಓಕೆನಾ? ಸೊ ಎಸ್, ಪಾಪುಗೀಗ ಒಂಚೂರು ಹಾಲು ಕುಡಿಸ್ಬಿಟ್ಟು ಅಮ್ಮ ಸ್ವೀಟ್ ಮಾಡಿದ್ದಾರೆ, ಪಾಯಸ ಮಾಡಿದ್ದಾರೆ, ಅದನ್ನು ತಗೊಂಡು ಆಮೇಲೆ ಇನ್ನೂ ಒಂದಷ್ಟು ಕೆಲಸ ಇದೆ, ಎಲ್ಲ ಮಾಡ್ಕೊಂಡು ಬಿಡೋಣ. ಇನ್ನು ಭೈರವ್ಗೆ ಈ ವ್ರತ ಅಂದರೆ ಏನೋ, ಈ ಪೂಜೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೂಡ ಗೊತ್ತಿಲ್ಲ. ಬಟ್ ಆದರೆ ಅವನಿಗೆ ಕೂಡ ಆಸೆ ಇತ್ತು, ನನಗೂ ಅಮ್ಮ ಪಾದ ತೊಳೆದು ಈ ಥರ ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಅವನನ್ನೇ ಬಾಲಶಿವ ಅಂತ ಹೇಳಿ ಅಂದ್ಕೊಂಡು ಅವನಿಗೂ ಕೂಡ ಈ ರೀತಿ ಪಾದವನ್ನು ತೊಳೆದು ಕಂಕಣ ಕಟ್ಟಿದ್ದೆ. ನಿಮಗೆ ಗೊತ್ತಿರ್ಬೋದು, ನಾನು ಮುಂಚೆನೇ ಕಟ್ಕೊಂಡಿದ್ದೆ. ನನಗೆ ಗೊತ್ತು ಇವನಿಗೆ ಈ ರೀತಿ ಖುಷಿ ಬರುತ್ತೆ ಇದನ್ನು ಆಡೋದ್ರಿಂದ ಅಂತ ಹೇಳಿ. ಇನ್ನು ಮದುವೆ ಆಗ್ದಲೇ ಇರೋರು ತಮ್ಮ ತಂದೆಗಾಗಿರ್ಬೋದು, ಅಣ್ಣ ತಮ್ಮದಿರಿಗಾಗಿರ್ಬೋದು ಆರೋಗ್ಯ ಆಯಸ್ಸು ಅವ್ರು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ ಮಾಡ್ತಾರೆ. ಸೊ ನಾನು ಕೂಡ ನನ್ನ ಮುದ್ದು ಬಂಗಾರಿಗೆ ಎಲ್ಲ ಒಳ್ಳೆಯದಾಗಲಿ, ಆರೋಗ್ಯ ಆಯಸ್ಸು ವಿದ್ಯಾ ಬುದ್ಧಿ ಸಕಲ ಐಶ್ವರ್ಯ ಕೊಡಲಿ ಅಂತ ಹೇಳಿ ಈ ಒಂದು ಪೂಜೆನ ನನ್ನ ಮುದ್ದು ಕಂದಗೆ ಕೂಡ ಮಾಡಿದ್ದೆ. ಇನ್ನು ಇವತ್ತು ಸ್ಪೆಷಲಾಗಿ ಅಮ್ಮ ಪಾಯಸ ಕೂಡ ಮಾಡಿದರು. ಸೊ ಬಿಸಿಬೇಳೆ ಬಾತ್ ಜೊತೆ ಖಾರ ಬೂಂದಿ ಪಾಯಸ. ಸೊ ಸ್ಯಾರಿನೆಲ್ಲ ತೆಗೆದು ರಿಲ್ಯಾಕ್ಸ್ ಆಗಿ ಬಂದೆ. ಮತ್ತು ಒಂದಷ್ಟು ಆರ್ಡರ್ಸ್ಗಳು ಕೂಡ ಬಂದಿತ್ತು, ಅದನ್ನು ಕೂಡ ಪ್ಯಾಕ್ ಮಾಡಬೇಕಿತ್ತು. ಹಾಗಾಗಿ ಸೀರೆಗಳನ್ನ ಕೂಡ ತೆಗೆದು ಇಟ್ಟಿದ್ದೆ. ಆ್ಯಂಡ್ ನನ್ನ ಮುದ್ದು ಕಂದಾಗೆ ಈಗಂತೂ ವೆಜಿಟೇಬಲ್ ಸಲಾಡ್ ನಮ್ಮ ಮನೆಯಲ್ಲಿ ರೊಟೀನ್ ಆಗೋಗ್ಬಿಟ್ಟಿದೆ. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಬದಲಾವಣೆಗಳನ್ನ ನಾವೇ ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ಈ ಒಂದು ವೆಜಿಟೇಬಲ್ ಸಲಾಡ್ ಕೂಡ ಒಂದು. ಸೊ ಇದಕ್ಕೆ ಪನ್ನೀರ್ ಕೂಡ ಹಾಕಿದ್ದೀನಿ. ನಾನು ಬ್ರೆಸ್ಟ್ ಫೀಡಿಂಗ್ ಇರೋದ್ರಿಂದ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಕೂಡ, ಮಿಲ್ಕ್ ಪ್ರಾಡಕ್ಟ್ಸ್ ಕೂಡ ಬೇಕು ಅಂತ ಹೇಳಿ. ಇನ್ನು ಬಿಸಿ ಬಿಸಿಯಾದಂಥ ಅನ್ನ, ಬೇಳೆ ಸಾರು, ಪಾಯಸ ಎಲ್ಲ ಇತ್ತು. ಆ್ಯಂಡ್ ನೈಟಿಗೆ ಊಟ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಕೊಡು, ನನಗೆ ವೆಜಿಟೇಬಲ್ಸೇ ಸಾಕು ಅಂತ ಹೇಳಿ ತಿಂತಾಯಿದ್ರು. ಆ್ಯಂಡ್ ಭೈರವ್ ಕೂಡ ಇಷ್ಟಪಟ್ಟು ತಿಂತಾ ಇದ್ದಾನೆ. ಸೊ ಈ ರೀತಿ ಮಾಡಿದಾಗ ಮಕ್ಕಳು ಮನೆಯವರೆಲ್ಲ ಇಷ್ಟಪಟ್ಟು ತಿಂದಾಗ ತುಂಬಾ ಖುಷಿ ಆಗುತ್ತೆ. ಸೊ ಅದಾದಮೇಲೆ ಒಂದಷ್ಟು ಪ್ಯಾಕಿಂಗ್ನ ಮುಗಿಸಿ ಇವತ್ತಿನ ಡೇ ಮುಗಿಸ್ದೆ. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಆ್ಯಂಡ್ ಇನ್ನೂ ಹೊಸ ಹೊಸ ಸ್ಯಾರಿ ಕಲೆಕ್ಷನ್ಸ್ ಕೂಡ ಬಂದಿದೆ. ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಮೇಡಮ್ ಹೊಸ ಕಲೆಕ್ಷನ್ಸ್ದು ಸ್ಯಾರೀಸ್ ಯಾವಾಗ ಹಾಕ್ತೀರಾ ಅಂಥೇಳಿ. ಖಂಡಿತವಾಗ್ಲೂ ಹಾಕ್ತೀನಿ. ಒಳ್ಳೆ ಪ್ರೈಸಲ್ಲಿ ಫೆಸ್ಟಿವಲ್ ಆಫರ್ಗೆ ಅಂತಲೇ ಹೊಸ ಸ್ಯಾರೀಸ್ಗಳೆಲ್ಲ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಆದಷ್ಟು ಸ್ಮಾಲ್ ಬಿಸ್ನೆಸ್, ಈ ರೀತಿ ಪುಟ್ಟ ಪುಟ್ಟ ಬಿಸ್ನೆಸ್ ಮನೆಯಲ್ಲೇ ಮಾಡೋರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತೀನಿ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟಿನ ವೀಡಿಯೋದಲ್ಲಿ ಪಾಪು ಬಗ್ಗೆ ಕೇಳ್ತಾ ಇದ್ರಿ. ಪಾಪುಗೆ ಮಕ್ಕಳಿಗೆ ಹೇರ್ ಲಾಸ್ ಯಾಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಖಂಡಿತವಾಗ್ಲೂ ಸ್ವಲ್ಪ ಟೈಮ್ ಆಗ್ತಾಯಿದೆ, ಬಿಕಾಸ್ ಇದನ್ನು ಮತ್ತು ಯೂಟ್ಯೂಬು ಮತ್ತು ಪಾಪುನ ನೋಡಿಕೊಂಡು ಮತ್ತು ನನ್ನ ಕೆಲಸಗಳ ಮಧ್ಯೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ.